ಬೈಹಿತ ಮಾಡಿದ್ರು. ಅದರ ಒಂದು ಜಬಟೈಸೇಷನ್ ಅವರ ಸಂಸ್ಕಾರದ ಪ್ರಾಣೇಶಾಚಾರಿ ಎಂಬ ಚಂದ್ರಿ ಸಮಾಗಮದ ದೃಶ್ಯ. ಈ ರೀತಿ ನಾವು ಮೊದಲು ನಮ್ಮನ್ನ ಯುರೋಪಿನಿಂದ ಬೇರೆ ಮಾಡಿಕೊಂಡು ದೂರ 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 ಪ್ರಯತ್ನ ಪಟ್ಟಾಗಲೂ ಕೂಡ ಅವರದೇ ಪ್ರತಿಧ್ವನಿಗಳಾಗಿ ಕೆಲಸ ಮಾಡಿದ್ರು. ನಮ್ಮ ಭಾರತದಲ್ಲಿ ರಾಜಾರಾಮ್ ಮೋಹನ್ ಅವರೆಲ್ಲ ಹಿಂದೂ ಧರ್ಮವನ್ನು ಅವರು ಆಧಾರ ತಗೊಂಡಿದ್ದು ಕ್ರೈಸ್ತ ಧರ್ಮವನ್ನು. ಈಗ ನಮ್ಮ ರಾಮಕೃಷ್ಣ ಶಾಸ್ತ್ರದವರು ಭಜನೆ ಭಾನುವಾರ ದಿವಸ ಮಾಡಿಸ್ತಾರೆ, ಈಗ ಚರ್ಚಲ್ಲಿ ಭಾನುವಾರ ದಿವಸ ಮಾಡ್ತಾರಲ್ಲ. ನಮ್ಮ ಸ್ಕೂಲು ಕಾಲೇಜು ಕ್ಯಾಲೆಂಡರು ಯುರೋಪ್ ಇತ್ತು. ಬಳ್ಳಾರಿನಲ್ಲಿ ರಾಯಚೂರಲ್ಲಿ ಸಮ್ಮರಲ್ಲಿ ಪರೀಕ್ಷೆ ನಡೆಸೋದು ಅಂದ್ರೆ ಇದು ಎಷ್ಟು ವಿಪರ್ಯಾಸಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ಈ ಒಂದು ವಿಶಾಲವಾದ ಒಂದು ಸಂದರ್ಭದಲ್ಲಿಟ್ಟು ನಾವು ಈ ಥರದ ಅನುವಾದಗಳನ್ನ ನೋಡಬೇಕು. ಯಾವ ರೀತಿ ವದೇಶಂಕರ ನಾಟಕ ಮೊದಲ ಹಂತದ ಆಫ್ರಿಕನ್ ಸಾಹಿತ್ಯ ಬಿಡಿಯ ದಬ್ಬಾಳಿಕೆಯನ್ನ ಬಯಲ್ಗೆಳಿತ್ತು. ಚಿದುಮಾಚಿಗೆ ಮುಂತಾದವರು, ಎರಡನೆಯ ತಲೆಮಾರಿನವರು, ಮೂರನೇ ತಲೆಮಾರಿನವರು ವದೇಶವಿಕ, ನಗೂಗಿ, JP ಕ್ಲಾರ್ಕ್, ಅಬ್ಬ ಆತ ಆಯ್ದು ಮುಂತಾದವರು ತಮ್ಮ ಕೃತಿಗಳಲ್ಲಿ ಕರಿಯರೇ ಹೇಗೆ ಕರಿಯರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ತವರ ಕಥೆ ನಾವು ಓದಿದಾಗ ಸಾಯುವಾಗ ತವರ ಬ್ರಿಟಿಷರು ಜೈಕಾರ ಓಡಾಡ್ತಾರೆ. ಯಾಕೆಂದ್ರೆ ಅವರು ಹೋದ ಮೇಲೆ ಬಂದಿರೋ ವ್ಯವಸ್ಥೆ ಅದಕ್ಕಿಂತ ಕೆಟ್ಟಾಗಿದೆ. ಈ ನಾಟಕ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಲೂಯಿಸ್ ಗೋಸಿ ಒಂದು ಜನಾಂಗವಾದ ಅಪರ್ಟೈಡ್ ಕೊನೆಗೊಳ್ತಾ ಇದೆ, ಆದರೆ ಅದರ ಸಮರ್ಥಕರು ಇದ್ದೂ ಇದ್ದಾರೆ. ಆಮೇಲೆ ಹಿಂದೆ ಜನಾಂಗವಾದದಿಂದ ಹೋರಾಟ ಮಾಡಿದ ಧೀರೋದಾತ್ತ ವ್ಯಕ್ತಿಗಳು ಕೂಡ ಈಗ ಶೋಷಕ ವರ್ಗಕ್ಕೆ ಸೇರಿದ್ದಾರೆ.